ಮಾಟ ಮಡಿಸ್ಯಾರ ಅಕ್ಕಿನ ಮದುವಿಗೆ ಒಪ್ಪಿಸ್ಯಾರ ಮುರ್ತಾನೆ ಬಂಗಾರ ಹಾಕಿ ನಮ್ಮೂರ ದಾಟಿಸ್ಯಾರ. ಹಲೋ ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇದಾಗಿ ಹಾಕಿರ್ತೀನಿ. ಅದೇ ಥರ ನೀವು ನಿಮ್ಮೊಂದು ಅಲಾಟ್ಮೇಷನ್ಗೆ ಇಂಪೋರ್ಟ್ ಮಾಡಿಕೊಂಡು ಈಸಿಯಾಗಿ ವಿಡಿಯೋ ಮಾಡ್ಕೊಳ್ಬೋದು. ಸೊ ಇವಾಗ ಇಂಪೋರ್ಟ್ ಹಾಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಸೊ ಪ್ರತಿಯೊಬ್ಬರ ಹತ್ರ ಅಲಾಟ್ಮೇಷನ್ ಇದ್ದರೆ ಮಾತ್ರ ವಿಡಿಯೋ ಮಾಡ್ಕೊಳ್ಳೋದು. ಸೊ ಇವಾಗ ಅಲಾಟ್ಮೇಷನ್ದಲ್ಲೇ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಏನಿಲ್ಲ, ಜಸ್ಟ್ ನಿಮ್ಮ ಫೋಟೋ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ಸೊ ಇಲ್ಲಿ ಅಲಾಟ್ಮೇಷನ್ ಓಪನ್ ಆಯಿತು. ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣ್ತಲ್ಲ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು ನೀವು, ನಾನು ಕೈ ಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಸೊ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ನಾನು ಫೋಟೋನ ರಿಪ್ಲೇಸ್ ಮಾಡ್ತೀನಿ. ನಿಮಗೆ ಯಾರು ಬೇಕಾಗಿರ್ತೋ ವೀಡಿಯೋ ಆ ಒಂದು ವೀಡಿಯೋನ ಮಾಡಿಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಈ ಥರ ಇಲ್ಲಿ ನಾನು ಲಿರಿಕ್ಸು ಅಂದರೆ ಸಾಂಗ್ ಏನಪ್ಪ ಅಂದರೆ ಅಕ್ಷರ ಕೊಟ್ಟಿರಲ್ಲ, ಯಾಕಂದರೆ ಇಲ್ಲಿ ಮುಂದೆ ಇರುತ್ತೆ. ಇಲ್ಲಿ ನೀವೇನಾದರೂ ನಿಮ್ಮ ಹತ್ರ ಬೇರೆ ಒಂದು ಫೋಟೋ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಷ್ಟೇ ಇರಲಿ. ಇಲ್ಲಿ ಗರ್ಲ್ಸ್ ಫೋಟೋ ಕೊಟ್ಟಿದ್ದೀನಿ, ಆ ಗರ್ಲ್ಸ್ ಫೋಟೋ ನಿಮ್ಮ ಹತ್ರ ಇದ್ದೂ ಚೇಂಜ್ ಮಾಡ್ಕೊಳ್ಬೋದು ನೀವು. ಇಲ್ಲಪ್ಪ ಅಂತಂದರೆ ಇದನ್ನೇ ಹಾಕ್ಕೊಳ್ಬೋದು ಅಷ್ಟೇ. ಇಲ್ಲಿ ಕೈ ಮಾಸ್ಟರ್ ಲೋಗೋ ಕೊಟ್ಟಲ್ಲಿ ಮಾತ್ರ ನೀವು ಈಸಿಯಾಗಿ ರಿಪ್ಲೇಸ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಇಲ್ಲಿ ಕೂಡ ಅಷ್ಟೇ, ವಿಡಿಯೋ ಎಷ್ಟು ಇರೋದು 6 ಫೋಟೋ ಏನಿದೆ 6 ಫೋಟೋನ ಈಸಿಯಾಗಿ ನೀವು ರಿಪ್ಲೇಸು ಮಾಡ್ಕೊಳ್ಬೇಕು. ಈ ಥರ ಇಲ್ಲೊಂದು ಆ್ಯಡ್ ಮಾಡ್ಕೊಳ್ಳಿ, ಭಾಳ ಒಂದು ಫೋಟೋ. ಸೊ ನೋಡಿದ್ರಲ್ಲ, ನಾನು ಮೊದಲನೇದಾಗಿ ಫಸ್ಟು ನಿಮಗೆ ಹೇಳೋದೇನಂತಂದರೆ, ಈ ಒಂದು ಸಾಂಗು ಫುಲ್ಲಾಗಿ ಯಾವುದೇ ಒಂದು ವಿಡಿಯೋ ಕೊಟ್ಟಿರಲ್ಲ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ನಾನು ಯಾವತ್ತೇ ಆಗಲಿ ಯಾವುದೇ ಒಂದು ವಿಡಿಯೋದಲ್ಲಾಗಲಿ ಸೌಂಡ್ ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ ಅಷ್ಟೇ. ಅದರಲ್ಲೇ ನೀವು ನೋಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ವಿಡಿಯೋ ಬಂದುಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು, ಅಣ್ಣ ಈ ಒಂದು ವಿಡಿಯೋಗೆ ಸಾಂಗ್ಗೆ ವಿಡಿಯೋ ಮಾಡಿ ಅಂತೇಳಿ. ಸೊ ಮಾಡಿದ್ದೀನಿ ಅಷ್ಟೇ. ಇದಾದ ನಂತರ ನೀವು ಈಸಿಯಾಗಿ ವಿಡಿಯೋನ ಡೌನ್ಲೋಡ್ನ ಹಾಕ್ಕೊಳ್ಬೋದು. ಇಷ್ಟೇ ಇರೋದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.